ನಿನ್ನೆ ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಹೋದಾಗ ಹೃದಯಾಘಾತದಿಂದ ಉಲ್ಲಾಸ್ ಮೃತಪಡ್ತಾರೆ. ಮೊನ್ನೆ ಚಾರಣಕ್ಕೆ ಶಿವಮೊಗ್ಗದ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗಿದ್ರು. ರಂಗಭೂಮಿ ಶಾಲೆಯನ್ನ ನಡೆಸ್ತಾ ಇದ್ರು ಉಲ್ಲಾಸ್ ಭಾಮಾ ಹರೀಶ್. 5 ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಇದೇ ಡಿಸೆಂಬರ್ನಲ್ಲಿ ಮದುವೆ ನಡೆಯೋದಿತ್ತು. ಉಲ್ಲಾಸ್ ನಿಧನದಿಂದ ಭಾಮಾ ಹರೀಶ್ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಆಗಿದೆ. ವಯಸ್ಸಿಗೆ ಬಂದ ಮಗ ಇನ್ನೇನು ಹಸೆಮಣೆ ಏರಬೇಕಾಗಿದೆ. ನಿಶ್ಚಿತಾರ್ಥ ಆಗಿದೆ. ಮೊನ್ನೆ ಟ್ರೆಕ್ಕಿಂಗ್ಗೆ ಅಂತ ಹೋಗಿದ್ದಾರೆ, ಅಲ್ಲಿ ಹೃದಯಾಘಾತ ಆಗಿದೆ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಹೋದಾಗ ಹೃದಯಾಘಾತದಿಂದ ಮೃತಪಟ್ಟಿರೋದು. ಇಡೀ ಕುಟುಂಬ ಶಾಕ್ನಲ್ಲಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಫೋಟೋ ಒಂದು ಕಡೆ, ಮತ್ತೊಂದು ಕಡೆ ಅವರ ಮೃತದೇಹ. ಹೆತ್ತವರು ಗೋಳಾಡ್ತಾ ಇರುವಂತಹ ದೃಶ್ಯ. ಭಾಮಾ ಹರೀಶ್ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೇನು ಮಗನ ಮದುವೆ ನಡೀಬೇಕಾಗಿತ್ತು, ನಿಶ್ಚಿತಾರ್ಥ ಆಗಿದೆ. ವಿಜಯನಗರದ ಮನೆಗೆ ಉಲ್ಲಾಸ್ ಮೃತದೇಹ ಬರ್ತಾ ಇದ್ದಂತೆ ಇಡೀ ಕುಟುಂಬ ಕಣ್ಣೀರು ಹಾಕಿದೆ. ಆರಾಮಾಗಿ ಓಡಾಡ್ಕೊಂಡಿದ್ದ ಮಗ ಮೊನ್ನೆ ಶಿವಮೊಗ್ಗಕ್ಕೆ ಟ್ರೆಕ್ಕಿಂಗ್ಗೆ ಅಂತ ಹೋಗಿರೋದು, ಆದ್ರೆ ಬಂದಿದ್ದು ಮಾತ್ರ ಹೆಣವಾಗಿ. ಸಾಲು ಸಾಲು ರಜೆಯ ಎಫೆಕ್ಟ್ ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ಮುಳ್ಳಯ್ಯನಗಿರಿ ರಸ್ತೆಯಲ್ಲಂತೂ ಭಾರಿ ಟ್ರಾಫಿಕ್ ಜಾಮ್. ಮುಖ್ಯ ರಸ್ತೆಯಲ್ಲೇ ಸಾವಿರಾರು ವಾಹನಗಳು ನಿಂತಿವೆ. ಪ್ರವಾಸಿಗಳೇ ಬೇಸರ ಆಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸಾಲು ಸಾಲು ರಜೆ ಇರೋದ್ರಿಂದ ಜನ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ. ಎಲ್ಲಾ ಪ್ರವಾಸಿ ತಾಣಗಳಲ್ಲೂ ಕೂಡ ಜನಸಾಗರ. ಪ್ರವಾಸಿ ತಾಣಗಳಿಗೆ ಹೋಗುವಂತ ರಸ್ತೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರೋದು. ಎಲ್ಲೂ ನೋಡಿದ್ರು ಜನಸಂದಣಿ, ರಸ್ತೆಯಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮ್. ಪ್ರವಾಸಿ ತಾಣಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಅಂತ ಬಂದವರಿಗೆ ಮತ್ತೊಂದಷ್ಟು ಕಿರಿಕಿರಿ ಆಗಿದೆ ಟ್ರಾಫಿಕ್ ಜಾಮ್ನಿಂದ. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರು ಲಗ್ಗೆ ಇಟ್ಟಿರುವಂಥದ್ದು. ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಈಗ ಟ್ರಾಫಿಕ್ ಜಾಮ್ನಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಮ್ಮ ಜೊತೆಗೆ ಪ್ರವಾಸಿಗರಿದ್ದಾರೆ, ಬೆಂಗಳೂರಿಂದ ಬಂದಂಥ ಪ್ರವಾಸಿಗರು. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹೇಗನ್ನಿಸ್ತು ಟ್ರಾಫಿಕ್ ಜಾಮು? ಅಂದರೆ ಗಿರಿ ನೋಡೋಕೆ ಬಂದ್ರಿ ಬೆಂಗಳೂರಿಂದ, ಸಾಕಾಯ್ತಾ? ಹೇಗನ್ನಿಸ್ತು ಮೇಡಮ್? ಹೌದು, ಮಕ್ಕಳ ಜೊತೆ ಬಂದಿದ್ದೀವಿ. 3 ಕಾರಲ್ಲಿ ಬಂದಿದ್ದೀವಿ ನಾವು. ಲಾಂಗ್ ವೀಕೆಂಡ್ ಅಂತಲೇ ಬಂದಿದ್ದು, ಬುಕ್ ಮಾಡಿಕೊಂಡೇ ಬಂದಿದ್ದು. ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗಿದೆ. ಅಂದರೆ 2 ಕಿಲೋಮೀಟರ್ ಟ್ರಾಫಿಕಲ್ಲಿ ಒಂದು ವಾಹನ ಹಿಂದೆ ಒಂದು ಬರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೊಗೆ ಕುಡಿದು ಬರೋ ಪರಿಸ್ಥಿತಿ ಆಯಿತು. ಹೌದು. ಅಂದರೆ ಗಿರಿ ಬರಬೇಕು ಅಂತ ಒಂದು ಪ್ಲಾನ್ ಇತ್ತು ಮೇಡಮ್? ಹೌದು, ಇಲ್ಲ ನೋಡಿರಲಿಲ್ಲ. ನಮ್ಮ ಫ್ಯಾಮಿಲಿಯವರೆಲ್ಲ ಅವ್ರಿಗೆ ತೋರ್ಸೋಕ್ಕೋಸ್ಕರನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಜಾಮಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ. ಅಮ್ಮ, ಹೇಗನ್ಸುತ್ತೆ ಈ ಟ್ರಾಫಿಕ್ ಇದನ್ನೆಲ್ಲ ನೋಡಿ? ಬೇಜಾರಾಯ್ತಾ? ಹೇಗೆ? ಬೇಜಾರಾಗ್ತಾ ಇದೆ, ನಿರಾಸೆ ಆಗ್ತಾ ಇದೆ ನಮಗೆ. ಖಂಡಿತ ತುಂಬಾ ನಿರಾಸೆ ಆಗ್ತಾ ಇದೆ ನಮಗೆ. ವಾಹನ ಸವಾರರು ಕೂಡ ನಮ್ಮ ಜೊತೆಗಿರುವಂಥದ್ದು. ಸರ್, ಟ್ರಾಫಿಕ್ ಜಾಮ್ ಉಂಟಾಯಿತು, ಯಾವ ರೀತಿ ನಿಮಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು? ಭಾನುವಾರ ಬಂದರೆ ಮಾತ್ರ ಈಗ ಆಗೋದು. ಲಾಂಗ್ ವೀಕೆಂಡು ಶನಿವಾರ ಭಾನುವಾರ ಬಂದರೆ ಈ ಥರ ಆಗೋದು. ಬಾಕಿ ಟೈಮಲ್ಲಿ ಫ್ರೀ ಇರುತ್ತೆ. ಅಂದರೆ ಬುಕ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಬುಕ್ ಮಾಡ್ದಲ್ಲೇ ಯಾರು ಬರೋಕ್ಕೆ ಹೋಗ್ಬೇಡಿ. ಸರ್, ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು? ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ, ಆದರೆ ಪ್ರವಾಸಿಗರು ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಹೌದು ಸರ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ವೈಟ್ ಬೋರ್ಡರು
ಹೆಂಗೆ ಬೇಗ ಹಂಗೆ ನುಗ್ತಿದ್ದಾರೆ. ಸ್ಲಾಟಿಂದೊಂದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ನಮ್ಮ ಲೋಕಲಾಗಿ ನಮಗೆ ಸ್ಲಾಟ್ ಇಲ್ಲ ಸರ್. ಈ ಪ್ರವಾಸೋದ್ಯಮಕ್ಕೆಲ್ಲಿ ನಮಗೊಂದು ಪಾಸ್ ಇದು ಕೊಟ್ಟಿದ್ರು ಸ್ಲಾಟ್ ಸಪ್ರೇಟು, ಅದು ಈಗ ಕ್ಲೋಸ್ ಮಾಡಿದ್ದಾರೆ. ಬಾಡಿಗೆ ಆಗಿಲ್ಲ, ಗಾಡಿ ನಿಂತ್ಕೊಂಡಿದ್ದೀವಿ ಅಲ್ಲೇ. ಗಿರಿ ಪ್ರದೇಶದ ವೀಕ್ಷಣೆಗೆ ಬಂದಂಥ ಪ್ರವಾಸಿಗರು ಟ್ರಾಫಿಕ್ ಜಾಮ್ನಲ್ಲೇ ಕಾಲಹರಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.